ಮೈತ್ರಿ ಬಜೆಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಇಲ್ಲಿ ರಾಘವೇಂದ್ರ ಅವರೇ ನೋಡಿ, ಅನ್ನಭಾಗ್ಯ, ಕ್ಷೀರಭಾಗ್ಯ, ಶಿವಭಾಗ್ಯ, ಶಾದಿ ಭಾಗ್ಯ, ಕ್ಯಾಂಟೀನ್ ಭಾಗ್ಯ ಇವೆಲ್ಲವನ್ನು ಮುಂದುವರಿಸ್ತೀರಾ? ಈ ಬಜೆಟ್ ಅಲ್ಲಿ ಮುಂದುವರಿಯಬಹುದಾ, ನಿರೀಕ್ಷಿಸಬಹುದೇ? ಆಲ್ರೆಡಿ ಡಿಕ್ಲೇರೇ ಮಾಡಿದ್ದಾರೆ. ಓಕೆ, ಯಾವುದೇ ಭಾಗ್ಯಗಳನ್ನು ನಿಲ್ಲಿಸೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಕುಮಾರಸ್ವಾಮಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಮತ್ತು ಕೋಆರ್ಡಿನೇಷನ್ ಕಮಿಟಿಯಲ್ಲೂ ಚರ್ಚೆ ಆಗಿದೆ ಭಾಗ್ಯಗಳನ್ನು ನಿಲ್ಲಿಸೋದ್ರ ಬಗ್ಗೆ, ನಿಲ್ಲಿಸಬಾರ್ದು ಅಂತಕ್ಕಂಥದ್ದು. ಮತ್ತು CMP ಕಮಿಟಿಯಲ್ಲೂ ಕೂಡ ಅದು ಚರ್ಚೆ ಆಗಿದೆ. ಯಾವುದೇ ರೀತಿಯಾದಂಥ ಭಾಗ್ಯಗಳನ್ನೇನು ನಿಲ್ಲಿಸೋದಕ್ಕೆ ಹೋಗೋದಿಲ್ಲ. ಅದೆಲ್ಲ ಜನಗಳಿಗೆ ಒಳ್ಳೆಯದಾಗದನ್ನ ಈ ಭಾಗ್ಯಗಳನ್ನ ನೀವು ನಿಲ್ಲಿಸಿದ್ದಿದ್ರೆ ಈ ಭಾಗ್ಯಗಳು ನಿಲ್ಲಿಸಿದ್ದಿದ್ರೆ ನಾವು ಸಾಲ ಮನ್ನಾಗೆ ದುಡ್ಡು ಎಲ್ಲಿಂದ ತರ್ತೀರಿ ಅಂತ ಕೇಳೋ ಪ್ರಶ್ನೆನೇ ಬರ್ತಾ ಇರಲ್ಲ ಸರ್. ಸಾಲ ಮನ್ನಾಗೆ ಆಟೋಮೆಟಿಕ್ ದುಡ್ಡು ಸಿಕ್ಬಿಡೋದಿಲ್ಲ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಭಾಗ್ಯನೂ ಕಂಟಿನ್ಯೂ ಮಾಡ್ತೀನಿ, ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರೆ ಹಣ ಎಲ್ಲಿಂದ ಬರುತ್ತೆ ನಿಮಗೆ? ಪ್ರಶ್ನೆ. ಕೇಂದ್ರ ಸರ್ಕಾರ ಹಣ ಸರ್ 29 ರೂಪಾಯಿ ಕೇಂದ್ರ ಸರ್ಕಾರದ ಅನ್ನಭಾಗ್ಯ ಮೋದಿ ಹೆಸರು ಹಾಕಿ ಅಂತ ಹೇಳ್ತಾರೆ. ರಾಜ್ಯಗಳಲ್ಲೆಲ್ಲ ಯಾಕೆ ಕೊಡ್ತಾ ಇಲ್ಲ? ಓಕೆ, ಹಾಗಾದ್ರೆ ಬಿಜೆಪಿ ಇರ್ತಕ್ಕಂಥ ರಾಜ್ಯಗಳು ಬೇರೆ ಪ್ರಶ್ನೆ. ಮನಮೋಹನ್ ಸಿಂಗ್ ತಂದಂತದ್ದು ಗುಜರಾತ್ ಅಲ್ಲಿ ಇಂಪ್ಲಿಮೆಂಟ್ ಆಗಿರ್ಲಿಲ್ಲ. ಮೋದಿ ಅವರು ಚೀಫ್ ಮಿನಿಸ್ಟರ್ ಆಗಿ ಪ್ರಧಾನಮಂತ್ರಿ ಆಗಿ ಅಲ್ಲಿ ಮರಣ ಭಾಗ್ಯ ಅಲ್ಲ, ಮರಣ ಭಾಗ್ಯ, ಲಿಂಚಿಂಗ್ ಭಾಗ್ಯ ಅಲ್ಲ, ಲಿಂಚಿಂಗ್ ಭಾಗ್ಯ, ದೌರ್ಭಾಗ್ಯ, ರೈತರಿಗೆ ದೌರ್ಭಾಗ್ಯ ಅಲ್ಲಿ ಕೊಡ್ತಾ ಇರೋದು. ನಟರಾಜ್ ಗೌಡ್ರೆ, ರಾಘವೇಂದ್ರ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ ನಾನು. ಈ ಭಾಗ್ಯಗಳು ಮುಂದುವರಿಬೇಕು ಅನ್ನ ಇದು ಸಾಲ ಮನ್ನಾನು ಆಗ್ಬೇಕು, ಹೇಗೆ? ಇರ್ತಕ್ಕಂಥ ಕೆಲವು ಲೀಕೇಜ್ಗಳನ್ನು ಸ್ಟಾಪ್ ಮಾಡಿದ್ರೇನೆ ಎಷ್ಟೋ ಸೋರ್ಸಸ್ ಜಾಸ್ತಿ ಲೀಕೇಜ್ಗಳು ಅನ್ನಭಾಗ್ಯದಲ್ಲಿ, ಕ್ಷೀರಭಾಗ್ಯದಲ್ಲಿ, ಹೇಳ್ತಾ ಇದ್ದೀರಿ ನೀವು. ಅನ್ನಭಾಗ್ಯ, ಕ್ಷೀರಭಾಗ್ಯ ಅಂತಲ್ಲ ಸರ್, ಕೆಲವು ಹಲವಾರು ಯೋಜನೆಗಳಲ್ಲಿ ಏನ್ ಸೋರಿಕೆಗಳಿದೆಯಲ್ಲ, ಸರ್ಕಾರದ ಸೋರಿಕೆಗಳನ್ನ ಟೈಟ್ ಮಾಡಿ ನಿಮ್ಮ ಸರ್ಕಾರದ ಅವಧಿಯಲ್ಲಿ ನೀವು ಕರೆಕ್ಟ್ ನೀವು ಹೇಳ್ತಾರ ತಿಂದು ತೇಗಿ ನೀರು ಕುಡಿದ್ಬಿಟ್ಟಿದ್ದು ಬಿಜೆಪಿ ಸರ್ಕಾರದಲ್ಲಿ 2008 ಸೋರಿಕೆ ತಡೆಗಟ್ತೀವಿ ನಾವು. ಯಡಿಯೂರಪ್ಪನವ್ರ ಪೀರಿಯಡ್ ಅಲ್ಲಿ ಯಾವ್ದು ಸರ್, ಯಾವ್ದು ಲಂಚದಿಂದ ಹಿಡಿದು ಪ್ರತಿಯೊಂದು ಚೆಕ್ ಅಲ್ಲಿ ಲಂಚವನ್ನು ತಗೊಂಡಂತ ಒಂದು ಕೀರ್ತಿ ಹೋಗ್ತಕ್ಕಂಥದ್ದು ಬಿಜೆಪಿ ಪಕ್ಷದವರಿಗೆ ಹೊರತು, ಯಡಿಯೂರಪ್ಪನವರಿಗೆ ಹೊರತು ಬೇರೆ ಯಾರಿಗೂ ಅಲ್ಲ. ಚೆಕ್ಕಲ್ ತಗೊಂಡಿಲ್ಲ ಅಂತ ಏನಾಗಿಲ್ಲ. ಚೆಕ್ಕಲ್ ತಗೊಂಡಿರೋದೇನೆ PES ಇನ್ಸ್ಟಿಟ್ಯೂಟ್ ತಗೊಂಡಿದ್ದು, PES ಇನ್ಸ್ಟಿಟ್ಯೂಟ್ ತಗೊಂಡಿದ್ದೇನೆ. ಧವಳಗಿರಿ ಪ್ರಾಪರ್ಟೀಸ್ ತಗೊಂಡು ಧವಳಗಿರಿ ಪ್ರಾಪರ್ಟೀಸ್ ಅಲ್ಲಿಂದ ಸೋರಿಕೆ ಅಂತ ಹೇಳ್ಬಿಡಿ ಸರ್. ಯಾವ್ಯಾವ ಇಲಾಖೆಗಳಲ್ಲಿ ಬೇಜಾರು ಸೋರಿಕೆ ಆಗಿದೆ? ಸೋರಿಕೆ ಇನ್ ದ ಸೆನ್ಸ್ ನಾಟ್ ಓನ್ಲಿ ಈ ಒಂದು ಸರ್ಕಾರ, ಆ ಒಂದು ಸರ್ಕಾರ, ಆ ಒಂದು ಸರ್ಕಾರ ಅಲ್ಲ, ಅಧಿಕಾರಿಗಳ ಒಂದು ಜವಾಬ್ದಾರಿತನದಿಂದ ನಿಮ್ ಗೆಳೆಯನ್ನ ಬಿಟ್ಕೊಡ್ತಾ ಇಲ್ಲ ಅಂತ ಹೇಳಿ ಗೆಳೆಯನ್ನ ಬಿಟ್ಕೊಡಕ್ ಆಗಲ್ಲ. ಒಬ್ಬರ ಕಡೆ ಬೆಟ್ಟು ತೋರಿಸೋದಕ್ಕಿಂತ ಆ ಬೆಟ್ಟು ತೋರಿಸುವ ಬದಲು ಸರಿ ಮಾಡಿದ್ರೆ ನಮ್ಮ ಜವಾಬ್ದಾರಿ ಆಗಿದೆ. ಕುಮಾರಸ್ವಾಮಿ ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತ ನಾಯಕರು ಹೇಳಿದ್ರು. ನೀವ್ ಹೇಳ್ತಾ ಇದ್ರಿ ಸೋರಿಕೆ ಅಂತ ಹೇಳ್ತಾ ಇದ್ರಿ. ಅನುಕೂಲ ಆಗೋ ತರ ಹೇಳ್ತೀನಿ ನೋಡಿ. ಸೋರಿಕೆ ಇನ್ನು 14ನೇ ಹಣಕಾಸು ಆಯೋಗದ ಪ್ರಕಾರ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಇನ್ನು 10,500 ಈಗ ಸೋರಿಕೆ 14ನೇ ಹಣಕಾಸು ಆಯೋಗದ ಪ್ರಕಾರ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಇನ್ನು 10,500 ಕೋಟಿ ರೂಪಾಯಿ ಕೊಡಬೇಕು. ಅದು ಬರ್ತದೆ 10,500 ಕೋಟಿ ರೂಪಾಯಿ. 10,500 ಕೋಟಿ ರೂಪಾಯಿ ಬರಬೇಕು. ಅದನ್ನು ವಸೂಲು ಮಾಡಾಗಿದೆ. ಆದ್ರೆ ಮುಂದಿನ 5 ವರ್ಷಕ್ಕೆ ಬಜೆಟ್ ನ ಗಾತ್ರ ಬಂದು 11 ಲಕ್ಷ ಕೋಟಿ ರೂಪಾಯಿ ಇರ್ತದೆ 5 ವರ್ಷಗಳಿಗೆ. 5 ವರ್ಷಗಳಿಗೆ ಸಾಲ ಮನ್ನಾ ಮಾಡಬೇಕಾದಷ್ಟು 25,000 ಕೋಟಿ ರೂಪಾಯಿ. ಅಂದ್ರೆ ವಾರ್ಷಿಕವಾಗಿ ಒಂದು ಅಂದಾಜು ಸರ್ಕಾರಕ್ಕೆ 5 ವರ್ಷದ ಯೋಜನೆಯಲ್ಲಿ 5,000 ಕೋಟಿ ರೂಪಾಯಿ ಪರ್ ಇಯರ್ ಒದಗಿಸಬಹುದು. ಅದು ಕಷ್ಟ ಆಗಲ್ಲ, ಅದು ಕಷ್ಟ ಆಗಲ್ಲ, ಅದು ಕಷ್ಟ ಆಗಲ್ಲ. ನಟರಾಜ್ ಇವರು ನಮ್ಮ ಸನ್ಮಾನ್ಯ ರಾಘವೇಂದ್ರ ರಾವ್ ಹೇಳಿದ್ರು, ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ಅವರು ಮಾತಾಡ್ತಾ ಇದ್ರು.
ಚುನಾವಣೆಗೆ ಪೂರ್ವಭಾವಿಯಾಗಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದರು. ಲೆಟ್ ಅಸ್ ಬಿ ವೆರಿ ಪ್ರಾಕ್ಟಿಕಲ್. ಅವ್ರು ಏನು ಹೇಳಿದರು ಅಂತಂದರೆ, ಎತ್ತಿನಹೊಳೆ ಜಲಾಶಯ ಕೇವಲ ದುಡ್ಡನ್ನು ಹೊಡೆಯೋದಕ್ಕೆ ಎತ್ತಿನಹೊಳೆ ಯೋಜನೆ ಮಾಡಿರೋ ಕಾರ್ಯಕ್ರಮ ಹೊರತು ಅದನ್ನು ಕಾಯ ವಾಚ ಮನಸ ಅನುಷ್ಠಾನಕ್ಕೆ ತರಲ್ಲ. ಆಮೇಲೆ ಅರ್ಕಾವತಿ ಒಳಗೆ ರೀಡೂನಲ್ಲಿ ಎಷ್ಟು ಹಗಲು ದರೋಡೆ ಆಗಿದೆ, ಲೂಟಿ ಆಗಿದೆ ಅನ್ನೋದು ಗೊತ್ತು ಅಂತ ಹೇಳಿದ್ರು. ಅದನ್ನ ಪ್ಲಗ್ ಮಾಡ್ಲಿ, ಸತ್ಯನ ಆಚೆಗೆ ತರಲಿ, ಅಲ್ಲಿ ಹೋಗಿದೆಯಲ್ಲ ದುಡ್ಡು ಅದೇ ಸಾಕು, ಸಾಲ ಮನ್ನಾ ಮಾಡ್ಲಿ, ಸಾಲ ಮನ್ನಾ ಅದೇ ಸಾಕು. ಹೌದು, ಸಾಲ ಮನ್ನಾ ಮಾಡೋದಕ್ಕೆ ಅದೇ ಆಗುತ್ತೆ. ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ.